ಹಾವಿನ ಒಂದು ತಲೆ ಭಾಗದ ಮೇಲೆ ಒಂದು ಚರ್ಮವನ್ನು ಕಟ್ ತೆಗೆದು ಮಣಿ ಕೊಡ್ತಾರೆ. ಇದು ಒಂದು ಗ್ಯಾಂಗ್, ಒಂದು ಮಾಫಿಯಾ ಸರ್. ಒಳ್ಳೆ ದುಡ್ಡು ಗಿರಾಕಿಗಳನ್ನ ನೋಡ್ತಾರೆ. ಯಾಕಂದ್ರೆ ಸಮಸ್ಯೆ ಎಲ್ಲಾರ ಮನೆಗೂ ಕೇಳ್ತಾರೆ, ಮನೇಲಿ ಸಮಸ್ಯೆ ಇದೆಯಾ ಹಂಗಾದ್ರೆ ನಾಗಮಣಿ ಇಷ್ಟು ಲಕ್ಷ ಕೊಡಿ. ಈಗ ಒಂದು ಸತ್ಯ ಸುಳ್ಳು ಅನ್ನೋ ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ. ಹಾವುಗಳು ಹಾಲು ಕುಡಿಯುತ್ತಾ? ಅದು ಫಿಲಮು ಧಾರಾವಾಹಿ ಅಷ್ಟೇ ಸರ್. ಹಾವು ಶೀತ ರಕ್ತ ಪ್ರಾಣಿ, ಖಂಡಿತವಾಗ್ಲೂ ಒಂದು ತೊಟ್ಟು ಹಾಲು ಕುಡಿಯೋದಿಲ್ಲ. ಅದರಲ್ಲೂ ಸಾಮಾನ್ಯವಾಗಿ ನೀವು ಗಮನಿಸಿರ್ಬೇಕು, ಶಿವರಾತ್ರಿ, ನಾಗರ ಪಂಚಮಿ ಇಂತ ಒಂದು ಶುಭ ದಿನಗಳಲ್ಲಿ ಏನ್ ಮಾಡ್ತಾರೆ, ಹೆಂಗಸರು ಬೆಳಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೂ ಹುತ್ತದಲ್ಲಿ ಇರ್ತಕ್ಕಂಥ ಹಾವನ್ನು ಮೊಸರು, ಬೆಣ್ಣೆ, ತುಪ್ಪ, ಜೇತುಪ್ಪ, ಕಲ್ಸಕ್ಕರೆ ಇನ್ನೂ ಹಲವಾರು ಒಂದು ಪದಾರ್ಥಗಳನ್ನ ಹಾಕಿ ಇರೋ ಅವನ್ನ ಸಾಯಿಸ್ಬಿಡ್ತಾರೆ. ಪೂಜೆ ಹೆಸರಲ್ಲಿ ಅವನ್ನ ಸಾಯಿಸ್ಬಿಡ್ತಾರೆ. ಯಾಕಂದ್ರೆ ಹಾವು ಟೆಂಪರೇಚರ್ ಅಡ್ಜಸ್ಟ್ ಅಂದ್ರೆ ವಾತಾವರಣಕ್ಕೆ ಅನುಗುಣವಾಗಿ ಅಥವಾ ಬಿಸಿಲು ಜಾಸ್ತಿ ಇರೋದ್ರಿಂದ ಏರ್ ಕಂಡೀಷನ್ ರೂಮ್ ತರ ಕೂತಾ ಇರುತ್ತೆ. ಅದ್ರೊಳಗೆ ಹೋಗಿ ಇದು ಆರಾಮ್ಸೆ ಕೂತಿರುತ್ತೆ. ಈ ಕೂತಂತ ಕೂತಿರುವಂತ ಎಲ್ಲಾ ಅಂದ್ರೆ ಎಲ್ಲಾ ಹುತ್ತಗಳಲ್ಲೂ ಹಾವು ಇರೋದಿಲ್ಲ. ಇದು ಅಡ್ಜಸ್ಟ್ ಮಾಡ್ಕೊಂಡ್ರೆ ವಾತಾವರಣಕ್ಕೆ ಅನುಗುಣವಾಗಿ ಯಾವ್ದಾನ ಒಂದು ಏರಿಯಾ ಅಟ್ಯಾಕ್ ಮಾಡಕ್ ಬಂದ್ರೆ ಅಥವಾ ಬಿಸಿಲು ಜಾಸ್ತಿ ಇದ್ರೆ ಹೋಗಿ ಹಾವು ಹುತ್ತದ ಮಣ್ಣು ತಣ್ಣಗಿರುತ್ತೆ, ಆದ್ರಿಂದ ಅದು ಹೋಗಿ ಕೂತಿರುತ್ತೆ. ಇವಾಗ ತುಪ್ಪ ಅದು ಇದು ಹಾಕಿ ಇದೆಲ್ಲಾ ಮಾಡಿದಾಗ ಆ ಹುತ್ತದ ಮಣ್ಣು ತಂಡಿ ಹಿಡಿದು ಹಾವಿನ ಮೇಲೆ ಬಿದ್ದು ಇರೋ ಅವನು ಪೂಜೆ ಹೆಸರಲ್ಲಿ ಸಾಯಿಸ್ಬಿಡ್ತಾರೆ. ದಯವಿಟ್ಟು ಪೂಜೆ ಹೆಸರಲ್ಲಿ ಅವನ್ನ ಸಾಯಿಸ್ಬೇಡಿ. ಅದ್ರ ಬದಲು ನಾಗರ ಕಲ್ಲುಗಳಿಗೆ ಅಥವಾ ವಿಗ್ರಹಗಳಿಗೆ ಹಾಲು ತುಪ್ಪ ಹಾಕಿ ಅಂತ ನಾನು ಹೇಳ್ತೀನಿ ಸರ್. ಕಲ್ಲ ನಾಗರ ಕಂಡರೆ ಹಾಲೆರೆವರಯ್ಯ, ದಿಟ ಸರ್ಪವ ಕಂಡರೆ ಕೊಲ್ಲು ಕೊಲ್ಲು ಎನ್ನುವರಯ್ಯ. ಈ ಒಂದು ವಚನಕ್ಕೆ ತಮ್ಮ ಅಭಿಪ್ರಾಯ? ಹೌದು ಸರ್. ಈಗ ಮನೆಯಲ್ಲಿ ಮನೆ ಸುತ್ತಮುತ್ತ ಯಾವ್ದಾನ ಒಂದು ಹಾವು ಬಂತು ಅಂದ್ರೆ ಗಾಬರಿಲಿ ಕಲ್ಲೆತ್ತಾಕಿ ಹೊಡೆದು ಸಾಯಿಸ್ತಾರೆ. ಅದಾದ್ಮೇಲೆ ಒಂದು ಹಾವನ್ನ ಸಾಯಿಸ್ತೆ ಅನ್ಬಿಟ್ಟು ಪುರೋಹಿತರ ಹತ್ರನೋ ಮಂತ್ರವಾದಿಗಳ ಹತ್ರನೋ ಹೋಗ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಈಗ ಒಂದು ಹಾವನ್ನ ಹೊಡೆದಿದ್ದೀರಾ, ಹಾವನ್ನ ಸಾಯಿಸಿದೀರಾ, ನಿಮ್ಗೆ ಹಾವಿನ ದೋಷ ಇದೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ, ಘಾಟಿಗೆ ಹೋಗಿ, ಅಲ್ಲಿ ಅವ್ರು ಹೇಳಿದ್ನೆಲ್ಲ ಕೊಟ್ಟು ದಕ್ಷಿಣೆ ಕೊಟ್ಟು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಆದ್ರೆ ಒಂದು ನಿಮಿಷ ತಾಳ್ಮೆಯಿಂದ ಯೋಚನೆ ಮಾಡಿ, ಈ ಹಾವು ಏನಕ್ಕೆ ಬಂದಿದೆ, ಅದ್ರ ಪಾಡಿಗೆ ಅದು ಹೋಗ್ತಿದೆ, ಸಾಯಿಸ್ಬಾರ್ದು. ಅಥವಾ ಯಾರನ್ನ ರಕ್ಷಕರಿದ್ರೆ ಅದನ್ನ ಕರೆಸಿ ಇಡ್ಸೋಣ ಅಂತ ಕೆಲಸ ಮಾಡಲ್ಲ. ಹೋಗಿ ಕಾಣದೇ ಇರ್ತಕ್ಕಂಥ, ಅದೇ ನಾವ್ ಹೇಳ್ತೀವಲ್ಲ, ಮನೆಯಲ್ಲಿ ದೇವರಂತ ತಂದೆ ತಾಯಿ ಇದ್ರು ನಾವು ಹೋಗೋದು ಧರ್ಮಸ್ಥಳ, ಈ ಒಂದು ತಿರುಪತಿ, ಸಾವಿರಾರು ಕಿಲೋಮೀಟರ್ ಹೋಗ್ತೀವಿ. ನಿಜವಾಗ್ಲು ಅಂದ್ರೆ ತಂದೆ ತಾಯಿ ಪೂಜೆ ಮಾಡಿದ್ರೆ ಯಾವ ದೇವ್ರು ಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ನಾಗರಾವ್ ಕೊಂಡ್ರೆ ದೋಷನ, ನಾಗರಾವ್ ಕೊಂಡ್ರೆ ನಿಜವಾಗ್ಲೂ ದೋಷ ಇರುತ್ತಾ? ಈ ಆಶ್ಲೇಷ ಬಲಿ ಪೂಜೆ, ನಾಗಬಲಿ ಪೂಜೆ ಇವೆಲ್ಲ ಮಾಡಿಸ್ಬೇಕಾ ಸರ್? ಏನಂದ್ರೆ ಅದು ಅವ್ರವ್ರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಕೆಲವರು ನಂಬ್ತಾರೆ, ಕೆಲವರು ನಂಬೋದಿಲ್ಲ. ಬಟ್ ಏನಂದ್ರೆ ಹಾವಿಗೆ ತೊಂದರೆ ಕೊಡ್ಬೇಡಿ, ಅದು ಒಂದು ಜೀವ, ಒಂದು ಜೀವಿಯನ್ನ ಅಯ್ಯೋ ಅನ್ಸಿದ್ರೆ ಅದರ ಒಂದು ಶಾಪ ಖಂಡಿತವಾಗ್ಲೂ ತಟ್ಟುತ್ತೆ. ಅಂದ್ರೆ ಸಾಮಾನ್ಯವಾಗಿ ಪ್ರಾಣಿ ಬಲಿ ಮಾಡಬೇಡಿ, ತೊಂದರೆ ಕೊಡ್ಬೇಡಿ, ಅದ್ರ ಪಾಡ್ಗದನ್ನ ಬಿಟ್ಬಿಡಿ. ಪ್ರತಿಯೊಂದು ಜೀವರಾಶಿಗೂ ತನ್ನದೇ ಆದಂತಹ ಒಂದು ಜೀವ ಇರುತ್ತೆ. ಪ್ರತಿಯೊಂದು ಜೀವರಾಶಿಗೂ ಭೂಮಿ ಮೇಲೆ ಬದುಕುವಂತ ಹಕ್ಕಿದೆ. ಯಾವುದೇ ಒಂದು ಜೀವಿಗೆ ನಾವು ಜೀವ ಕೊಡಕ್ ಹಕ್ಕಿಲ್ಲ ಅಂದ್ರೆ ಅದ್ರ ಪ್ರಾಣ ತೆಗೆ ಹಕ್ಕು ಕೂಡ ನಮ್ಮಲ್ಲಿ ಇಲ್ಲ. ಅದಕ್ಕೆ ಪ್ರತಿಯೊಂದು ಜೀವಿಗೂ ಅದರದೇ ಅಂತ ಒಂದು ಹಕ್ಕಿ ಇರುತ್ತೆ. ಅದನ್ನ ಪಾಡಿಗೆ ಅದನ್ನ ಬಿಟ್ಬಿಡಿ. ಹೊಡಿಲಿಕ್ಕೆ ಇಲ್ಲಿ ಯಾರಿಗೂ ಏನಂತಾರ ಅದನ್ನ ಹಕ್ಕಿಲ್ಲ. ಹೌದು. ಹಾವುಗಳು ಸಂಗೀತವನ್ನ ಕೇಳಿ ನೃತ್ಯ ಮಾಡ್ತಾವ? ಸರ್, ಹಾವಿಗೆ ಕಿವಿನೇ ಇಲ್ಲ ಆದ್ಮೇಲೆ ಸಂಗೀತ ಹೆಂಗೆ ಕೇಳಿಸುತ್ತೆ, ಹೆಂಗೆ ನೃತ್ಯ ಮಾಡ್ತಾರೆ ಅಂದ್ರೆ ಈಗಿಲ್ಲ. ಮತ್ತೆ ಏನದು? ಈಗ ಮುಂಚೆ ಆಯ್ತು, ನೀವ್ ಹೇಳ್ತಿದ್ರಿ ಮುಂಚೆ ಇತ್ತು ಆವಾಡಿಗರು. ಈಗ ನಾವು ಇಲ್ಲಿ ಆವಾಡಿಗರನ್ನ ಅಥವಾ ಆ ಒಂದು ಸಮುದಾಯವನ್ನ ಹಲ್ಲೆಗಳಿತಾ ಇಲ್ಲ. ಸತ್ಯ ಏನು ಅಂತ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ವಿ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಈ ಹಿಂದೆ ಮಾಡಿರ್ತಕ್ಕಂಥ ವ್ಲಾಗ್ಗಳಲ್ಲಿರ್ಬೋದು ಅಥವಾ ಇತರ ಪಾಡ್ಕಾಸ್ಟ್ ಗಳಲ್ಲಿರ್ಬೋದು, ಯಾವ ತರ ವಿಚಾರ ಹೇಳಿದಾಗ ಸಂಬಂಧಪಟ್ಟ ಸಮುದಾಯದವರು ಆ ವಿಚಾರದ ಬಗ್ಗೆ ತಿರುಬಿದ್ದಿರ್ತಕ್ಕಂಥದ್ದು, ಕೋರ್ಟ್ಗಳಿಗೆ ಹೋಗ್ತಕ್ಕಂಥದ್ದು ಮಾಡಿದ್ದಾರೆ. ಇಲ್ಲಿ ನಾವು ಯಾವುದೇ ಒಂದು ಸಮುದಾಯವನ್ನ ಅಥವಾ ಯಾವುದೇ ಒಂದು ಪಂಗಡವನ್ನ, ಬುಡಕಟ್ಟನ್ನ ನಾವು ಹಲ್ಲೆಗಳಿತಾ ಇಲ್ಲ. ಇದು ಒಂದು ಸಾಮಾನ್ಯ ಜ್ಞಾನದ ಜನರಿಗೆ ಮಾಹಿತಿ ಕೊಡ್ತಕ್ಕಂಥ ಪ್ರಶ್ನೆ ಇದು. ಸೊ ಹಾಗಾಗಿ ಹಾವು ಮ್ಯೂಸಿಕ್ಗೆ ಅಥವಾ ಸಂಗೀತಕ್ಕೆ ನೃತ್ಯ ಮಾಡ್ತಾವ? ಖಂಡಿತ ಇಲ್ಲ ಸರ್. ಹಾವಿಗೆ ಕಿವಿ ಇಲ್ಲ, ಅಂದ್ರೆ ಹೊರ ಕಿವಿ ಇಲ್ಲ, ಒಳಮುಖವಾಗಿ ಕಿವಿ ಇದೆ. ಯಾವುದೇ ರೀತಿ ನೀವು ನೃತ್ಯ ಮಾಡಿ ಶಬ್ದ ಹಾಕಿ ಯಾವುದೇ ಒಂದು ಡಿಜೆ ಶಬ್ದ ಕೂಡ ಹಾಕಿದ್ರು ಹಾವಿಗೆ ಕೇಳಿಸೋದಿಲ್ಲ. ಹಾವಿಗೆ ಗ್ರೌಂಡ್ ವೈಬ್ರೇಷನ್ ಮತ್ತೆ ಸ್ಮೆಲ್ ಅಂದ್ರೆ ವಾಸನೆ ಮತ್ತೆ ವೈಬ್ರೇಷನ್ ಇಂದಾನೆ ಹಾವಿಗೆ ಗೊತ್ತಾಗೋದು. ಯಾವುದೇ ಒಂದು ಸಂಗೀತಕ್ಕೆ ಹಾವು ತಲೆ ದೂಗಲ್ಲ. ಈಗ ಸುಮಾರು ಒಂದು 30-40 ವರ್ಷಗಳ, ಅಂದ್ರೆ ನಾವು ಚಿಕ್ಕ ಹುಡುಗರು ಇದ್ದಾಗ ನಾವು ನೋಡಿದ್ವಿ, ಬುಟ್ಟಿಗಳಲ್ಲಿ ಹಾವು ಹಿಡ್ಕೊಂಬರೋರು,
ಈ ಸಿನಿಮಾ ಥಿಯೇಟರ್ ಮುಂದೆ ಹಾವುಗಳನ್ನ ಆಡ್ಸೋರು. ಸರ್ ಅದೆಲ್ಲ ಅಂದ್ರೆ ವಿಷದ ಒಂದು ಹಲ್ಲನ್ನ, ವಿಷದ ಒಂದು ಚೀಲನ ಕಿತ್ತಾಕಿ ಹಾವಿನ ಒಂದು ಬಾಯಿಗೆ ಸ್ಟಿಚ್ ಮಾಡಿ ಅಂದ್ರೆ ಹೊಲಿಗೆ ಹಾಕಿ ಇವನ್ನ ದುಡ್ಡಿಗೋಸ್ಕರ ಆಡ್ಸೋರು. ಆಮೇಲೆ ಪುಂಗಿ ಊದೋ ಸೌಂಡ್ಗೆ ಹಾವು ತಲೆದೂಗುತ್ತೆ ಅಂತ ಹೇಳ್ತಾರೆ, ಸುಳ್ಳು. ಹಾವಿಗೆ ಕಣ್ಣು ಸಹ ಸರಿಯಾಗಿ ಕಾಣೋದಿಲ್ಲ, ಬ್ಲರ್. ನಮ್ಮ ನೆರಳು ನಮ್ಗೆ ಯಾವ ರೀತಿ ಕಾಣುತ್ತೆ ಕಪ್ಪು ಬಿಳುಪಿನ ಆಕೃತಿಯಲ್ಲಿ, ಅದೇ ರೀತಿ ಮನುಷ್ಯನ ಒಂದು ಆಕೃತಿನೂ ಹಾವಿಗೆ ಇದು ಕಾಣಿಸೋದು. ಕ್ಲಿಯರ್ ಆಗಿ ನಾವೇ ಅಂತ ಗೊತ್ತಾಗೋದಿಲ್ಲ. ಅದು ವೈಬ್ರೇಷನ್ ಮತ್ತೆ ಸ್ಮೆಲ್ ನೋಡಿ ನಾವೇನು ಅಟ್ಯಾಕ್ ಮಾಡಕ್ ಬರ್ತೀವಿ ಅಂತ ಕಚ್ಚುತ್ತೆ. ಆ ಪುಂಗಿ ಯಾವ ಕಡೆ ಆಡ್ಸುತ್ತೆ, ನೀವೊಂದು ಕಡ್ಡಿ ಆಡ್ಸಿ ನೋಡುತ್ತೆ, ಕೈ ಹಿಂಗ್ ಆಡ್ಸಿ ನೋಡುತ್ತೆ, ಯಾವ ಕಡೆ ಮೂವ್ಮೆಂಟ್ ಮಾಡ್ತೀವಿ ಆ ಒಂದು ಜಾಗವನ್ನ ಹಿಂಗ್ ನೋಡ್ತಾ ಇರುತ್ತೆ. ಅಷ್ಟು ಬಿಟ್ರೆ ಜನರನ್ನ ಅಟ್ರಾಕ್ಟ್ ಮಾಡೋದಿಕ್ಕೆ ಪುಂಗಿ ಊದ್ತಾರೆ ಹೊರತು, ಪುಂಗಿ ಊದೋದ್ರಿಂದ ಹಾವಿಗೆ ಕಿವಿನೂ ಕೇಳಿಸಲ್ಲ, ಹಾವಿಗೆ ಏನು ಆಗೋದಿಲ್ಲ. ಪುಂಗಿ ಏನಂದ್ರೆ ದೊಡ್ಡ ಪುಂಗಿ, ಪುಂಗಿ ಅನ್ನೋದೇ ದೊಡ್ಡ ಪುಂಗಿ. ಹೌದು, ಇದರಿಂದ ಏನು ಪ್ರಯೋಜನ ಇಲ್ಲ, ಏನು ಯೂಸ್ ಇಲ್ಲ. ಜನಕ್ಕೆ ಅಟ್ರಾಕ್ಟ್ ಮಾಡೋದಿಕ್ಕೋಸ್ಕರ. ಈಗ ಪುಂಗಿ ಅಂದಿದ ತಕ್ಷಣ ಫಸ್ಟ್ ನಿಲ್ಸ್ಕೊಳ್ಳೋದೆ, ಓ ಎಲ್ಲೋ ಆವಾಡಿಸ್ತಾ ಇದಾರೆ, ಜನ ಬಂದ್ಬಿಡ್ಲಿ, ಜನ ಸೇರ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಪುಂಗಿ ಊದ್ತಾರೆ. ಬಿಟ್ರೆ ಪುಂಗಿ ಊದ್ರಿಂದ ಹಾಗೇನು ಆಗೋದಿಲ್ಲ, ಏನು ತೊಂದರೆನೇ ಇಲ್ಲ. ನಾಗಮಣಿ ಖಂಡಿತ ಇದೆಲ್ಲ ಶುದ್ಧ ಸುಳ್ಳು ಸರ್. ಹಾವಿನ ತಲೆಯಲ್ಲಿ ನಾಗಮಣಿ ಬರೋದಿಲ್ಲ. ಈಗ ಕೆಲವರು ಏನ್ ಅನ್ಕೊಂಡಿದ್ದಾರೆ, ಸುಮಾರು ಜನ, ಅದರಲ್ಲೂ ಗ್ರಾಮಾಂತರ ಪ್ರದೇಶದ ಜನ, ಈ ಹಾವಿನ ತಲೆ ಮೇಲೆ ನಾಗಮಣಿ ಬರುತ್ತೆ. ಇದು ಹಾವು ಸುಮಾರು ಯಾವುದೇ ಒಂದು 5-10 ವರ್ಷದಲ್ಲಿ ಯಾವುದೇ ರೀತಿ ಜನಕ್ಕೆ ಕಚ್ಚಲಿಲ್ಲ ಅಂದ್ರೆ ವಿಷ ಹೋಗಿ ನಾಗಮಣಿ ಸಂಗ್ರಹಣೆ ಆಗುತ್ತೆ. ಆ ನಾಗಮಣಿ ತಗೊಂಡು ಮನೇಲಿ ಇಟ್ಕೊಂಡ್ರೆ ಏನೋ ನಾವು ಅನ್ಕೊಂಡಿದ್ ಕೆಲಸ ಆಗುತ್ತೆ, ಕಾರ್ಯ ಆಗುತ್ತೆ, ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಮೂಢನಂಬಿಕೆ ಇದೆ. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿರ್ಬೋದು, ಅವರೇ ಹಾವಿನ ಒಂದು ತಲೆ ಭಾಗದ ಮೇಲೆ ಒಂದು ಚರ್ಮವನ್ನು ಕಟ್ ಮಾಡಿ ತೆಗೆದು ಅದರಲ್ಲಿ ಮಣಿ ಕೊಡ್ತಾರೆ. ಇದು ಒಂದು ಗ್ಯಾಂಗ್, ಒಂದು ಮಾಫಿಯಾ ಸರ್. ಯಾಕಂದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ, ಈಗ ಎಲ್ಲ ಒಂದು ತೋಟದಲ್ಲ ಗೀಡ್ತಲ್ಲ ಹಾವನ್ನ ರಕ್ಷಣೆ ಮಾಡಿ ತಂದಿರ್ತಾರೆ. ಅದನ್ನ ಸುಮಾರು ವಿಷದ ಒಂದು ಹಲ್ಲನ್ನ ಕಿತ್ತಾಕಿದ್ರೆ ಹಾವು ಕಚ್ಚಿದ್ರೆ ಏನೂ ಆಗಲ್ಲ, ಕಚ್ಚೋದಿಕ್ಕೆ ಆಗಲ್ವಲ್ಲ, ವೀಕ್ ಆಗುತ್ತೆ. ಅದನ್ನ ಸುಮಾರು 1 ತಿಂಗಳು 2 ತಿಂಗಳು ಕೂಡಾಕ್ಬಿಟ್ಟು ಬಾಯಿಗೆಲ್ಲ ಸ್ಟಿಚ್ ಹಾಕಿರ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ, ಇವರೇ ಸ್ವತಃ ಬ್ಲೇಡ್ ನ ಒಂದು ಸಹಾಯದಿಂದ ಹಾವಿನ ಚರ್ಮ ಇದು ಪೊರೆ ತೆಗಿತಾ ಇರ್ತದೆ, ಈ ಸ್ಕಿನ್ ಸ್ವಲ್ಪ ಓಪನ್ ಮಾಡಿ ಇವರೇ ಒಂದು ಹವಳ ಇಟ್ಟಿರ್ತಾರೆ. ಈಗ ನಮಗೆ ಉಂಗುರದಲ್ಲಿ ಯಾವ ರೀತಿ ಹವಳ ಬಂದಿರುತ್ತೆ, ಇವರೇ ಒಂದು ಹವಳ ಇಟ್ಬಿಟ್ಟು ತಿರ್ಗಾ ಅದನ್ನ ಪೇಸ್ಟ್ ಮಾಡಿರ್ತಾರೆ. ಪೇಸ್ಟ್ ಮಾಡಿ ಸುಮಾರು ಇನ್ನೂ ಒಂದು 2 ತಿಂಗಳು ಹಾವಿಗೆ ಒಳ್ಳೆ ಊಟ ಹಾಕ್ಬಿಟ್ಟು ಬಿಡ್ತಾರೆ. ಬಿಟ್ಟಾಗ ಅದೇನಾಗುತ್ತೆ, ಸ್ಕಿನ್ ಫುಲ್ಲು ಹೊಂದ್ಕೊಂಡ್ಬಿಟ್ಟಿರುತ್ತೆ, ನಾರ್ಮಲ್ ಆಗಿ ಯಥಾಸ್ಥಿತಿಗೆ ಬಂದಿರುತ್ತೆ. ಆಪರೇಷನ್ ಮಾಡಿ ಇವಾಗ ಹೊಲಿಗೆ ಹಾಕಿ ಮತ್ತೆ ಏನು ಇಲ್ಲ, ರಿಕವರಿ ಆಗಿದೆ ಅನ್ನೋ ತರ ಮಾಡಿರ್ತಾರೆ. ಹಿಂಗ್ ಮಾಡಾದ್ಮೇಲೆ ಒಳ್ಳೆ ದುಡ್ಡಿರೋ ಗಿರಾಕಿಗಳನ್ನ ನೋಡ್ತಾರೆ. ಯಾಕಂದ್ರೆ ಸಮಸ್ಯೆ ಎಲ್ಲಾರ ಮನೆಗೂ ಇದ್ದಿತ್ತೆ, ಕೇಳ್ತಾರೆ ನಿಮ್ ಮನೇಲಿ ಸಮಸ್ಯೆ ಇದೆಯಾ, ಹಂಗಾದ್ರೆ ನಾಗಮಣಿ ಇದೆ, ಇಷ್ಟು ಲಕ್ಷ ಕೊಡಿ, ನಿಮ್ಮ ಮುಂದೆನೆ ನಾಗಮಣಿ ತಂದು ಕೊಡ್ತೀನಿ, ಇಷ್ಟು ಲಕ್ಷ ಕೊಡಿ, ಆ ಮಣಿನ ತಂದಿಕೊಂಡ್ಬಿಟ್ರೆ ನೀವು ಅನ್ಕೊಂಡಿದ್ ಕೆಲಸ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಮಂಕುಬೂದಿ ಹರಿಸಿ ನಂಬೋ ಅಂತ ಜನರನ್ನ ಕರ್ಕೊಂಡೋಗಿ ಅವರ ಮುಂದೆನೆ ಇವರೇ ಇಟ್ಟಿರ್ತಕ್ಕಂಥ ಮುಂಚೆ ಓಪನ್ ಮಾಡಿ ತಲೆ ಮಣಿ ಕೊಟ್ಟು ಇಷ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಇಸ್ಕೊಂಡು ಜನರಿಗೆ ಮೋಸ ಮಾಡಿ ಕಳಿಸ್ತಾರೆ. ಆ ಮಣಿ ಇಟ್ಕೊಂಡು ಏನು ಇದು ಮಾಡಲ್ಲ. ಯಾವುದೇ ಒಂದು ಹಾವಿನ ತಲೆಯಲ್ಲಿ ನಾಗಮಣಿ ಬರಲ್ಲ. ಹಾವಿನ ತಲೆಯಲ್ಲಿ ನಾಗಮಣಿ ಬರೋಂಗಿದ್ರೆ ಹಿಡಿದಿರ್ತಕ್ಕಂಥ ಹಾವುಗಳನ್ನ ಯಾರು ಅರಣ್ಯಕ್ಕೆ ಬಿಡ್ತಾ ಇರ್ಲಿಲ್ಲ, ಅವರೆಲ್ಲ ತಲೆ ಕಟ್ ಮಾಡಿ ಮಣಿಗಳನ್ನ ತಗೊಂಡು BMW, ಬೆನ್ಸ್, ಫೆರಾರಿ ಕಾರಲ್ಲಿ ಓಡಾಡ್ತಿದ್ದೋ, ಗಾಡಿಲಿ ಯಾರು ಓಡಾಡ್ತಾ ಇರ್ಲಿಲ್ಲ. ಇದೆಲ್ಲ ಶುದ್ಧ ಸುಳ್ಳು.